ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿನ್ನೆ ರಾತ್ರಿ ಸುಮಾರು 11:30 ಗಂಟೆಗೆ ಶಂಕರನಾರಾಯಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಹಿಲಿಯಾನ ಗ್ರಾಮ ಹೊಸಮಠ ಅಂತ ಏರಿಯಾದಲ್ಲಿ ಒಂದು ಮನೆಯಲ್ಲಿ ರೇಖಾ ಎಂಬುವರು 27 ವಯಸ್ಸು ಚಾಕುವಿಂದ ಇರಿದ ರೀತಿಯಲ್ಲಿ ಮರ್ಡರ್ ಆಗಿರುವಂಥ ರೀತಿಯಲ್ಲಿ ಕಂಡುಬಂದಿದೆ. ಘಟನಾ ಸ್ಥಳಕ್ಕೆ ನಮ್ಮ ಪೊಲೀಸರು ರೀಚ್ ಆಗಿ ಮತ್ತು ಪ್ರಾಥಮಿಕ ತನಿಖೆ ಮಾಡಿದಾಗ ಅವರ ಗಂಡ ಗಣೇಶ್ ಪೂಜಾರಿ ಎಂಬವರು ಅವರನ್ನು ಅಟ್ಯಾಕ್ ಮಾಡಿದ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಇವರು ಮನೆಯಲ್ಲಿ ಇವರು ಗಂಡ ಹೆಂಡತಿ ಮದುವೆಯಾಗಿ 8 ವರ್ಷ ಆಗಿದೆ. ಆದರೆ ಸಂಸಾರ ಕಳೆದ 8 ವರ್ಷದಲ್ಲಿ ಅಷ್ಟು ಸರಿ ಇರಲಿಲ್ಲ, ಯಾವಾಗಲೂ ಗಲಾಟೆಗಳಾಗ್ತಿತ್ತು ಅಂತ ಅವರ ನೈಬರ್ಸು ಮತ್ತು ರಿಲೇಟಿವ್ಸ್ ಹೇಳ್ತಾರೆ. ಸೊ ಈ ವಿಷಯ ಸಂಬಂಧಪಟ್ಟ ಹಾಗೆ ಆರೋಪಿ ನಿನ್ನೆ ರಾತ್ರಿ ಕುಡಿದು ಬಂದು ಅಟ್ಯಾಕ್ ಮಾಡಿದೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂಥದ್ದು. ಇವರಿಗೆ 2 ಮಕ್ಕಳು ಇದ್ದಾರೆ. ಸೊ ನಿನ್ನೆ ರಾತ್ರಿ ಘಟನಾ ಸ್ಥಳಕ್ಕೆ ನಾನು ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿದ್ದೇವೆ, ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೇವೆ. ಇವತ್ತು ಬೆಳಗ್ಗೆ ಆರೋಪಿಯನ್ನು ನಾವು ಅಲ್ಲೇ ಹತ್ತಿರ ಒಂದು ಏರಿಯಾದಲ್ಲಿ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಆರೋಪಿಯನ್ನು ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತು ಮುಂದೆ ಕ್ರಮಗಳು ಕೈಗೊಳ್ಳಲಾಗ್ತದೆ. ಅವರ ಮೇಲೆ ಮರ್ಡರ್ ಕೇಸ್ ನಾವು ಫೈಲ್ ಮಾಡಿದ್ದೀವಿ ಮತ್ತು ಮುಂದಿನ ಕಾನೂನು ಕ್ರಮಗಳು ಮಾಡಲಾಗ್ತದೆ. ಏನು ಸರ್ ಕಾರಣ? ಅದೇ ಒಂದು ಕಾರಣ ಅಥವಾ ಬೇರೆ ಏನಾದರೂ ಕಾರಣ? ಈಗ ನಮಗೆ ಪ್ರಥಮ ದೃಷ್ಟಿಯ ನಮಗೆ ಸಿಕ್ಕಿರೋ ಮಾಹಿತಿ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವಾಗಲೂ ಗಲಾಟೆಗಳಾಗ್ತಿತ್ತು, ಬೇರೆ ಬೇರೆ ವಿಚಾರಗಳಲ್ಲಿ ಒಂದಲ್ಲ ಬೇರೆ ಬೇರೆ ಅವರಿಗೆ ಅವರ ಮಧ್ಯದಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಇರಲಿಲ್ಲ. ಕೆಲವೊಮ್ಮೆ ಡೌಟ್ ಮಾಡ್ತಿದ್ರು ಹೆಂಡತಿಯನ್ನು, ಅದೇ ರೀತಿ ಅವರ ವರ್ತನೆಯನ್ನು ಡೌಟ್ ಮಾಡ್ತಿದ್ರು ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರೋದು. ಮತ್ತು ಫರ್ದರ್ ಡೀಟೇಲ್ಸ್ ನಮಗೆ ತನಿಖೆಯಲ್ಲಿ ಗೊತ್ತಾಗ್ತದೆ.